ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಾವಿವತ್ತು ನಂಜನಗೂಡಿಗೆ ಹೋಗೋಣ ಅಂತ ಅರ್ಲಿ ಮಾರ್ನಿಂಗ್ಗೆ ಮನೆ ಬಿಟ್ವಿ. ನಾವಿರೋದು ನೆಲಮಂಗಲ ಆಗೋಗಿಂದ ನಾವು ಮೆಜೆಸ್ಟಿಕ್ಕಿಂದ ಹೋಗೋಣ ಅಂದ್ಕೊಂಡು ನೆಲಮಂಗಲದಿಂದ ಮೆಜೆಸ್ಟಿಕ್ಕಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಮೈಸೂರಿಗೆ ಡೈರೆಕ್ಟ್ ಬಸ್ಸಸ್ ಇರುತ್ತೆ. ನೀವು ನೋಡ್ತಿರ್ಬೋದು, ನಮಗೆ ಡೈರೆಕ್ಟ್ ಮೈಸೂರಿಗೆ ಬಸ್ ಸಿಕ್ತು. ನಾವು ಹೋಗ್ತಾ ಇದ್ದೀವಿ. ಆದಮೇಲೆ ನಾವು ಮೈಸೂರು ರೀಚ್ ಆದ್ವಿ. ನಾವಿವಾಗ ಮೈಸೂರು ಸಿಟಿ ಬಸ್ ಸ್ಟಾಪಲ್ಲಿ ಇದ್ದೀವಿ. ಅಲ್ಲಿಂದ ನಂಜನಗೂಡಿಗೆ ಡೈರೆಕ್ಟ್ ಬಸ್ ಇದೆ. ಅಲ್ಲಿಂದ 1/2 ಅವರ್ ಆಗುತ್ತೆ ನಂಜನಗೂಡಿಗೆ ರೀಚ್ ಆಗೋಕ್ಕೆ. ನಮಗೆ ಬಸ್ಸು ಸಿಕ್ತು ನಂಜನಗೂಡಿಗೆ. ನಾವು ಹೋಗ್ತಾ ಇದ್ದೀವಿ, ನೀವು ನೋಡ್ತಿರ್ಬೋದು. ನಾವು ದೇವಸ್ಥಾನ ತಲುಪಿದ್ವಿ. ಇದು ಕಪಿಲಾ ನದಿ. ನಾವು ನದಿ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು, ಹಾಗೆ ನಾವು ಹೋಗಿದ್ದು ಸಂಡೇ ಆಗೋದ್ರಿಂದ ತುಂಬ ಜನ ಇದ್ದು ನೀವು ನೋಡ್ಬೋದು ನದಿ ಹತ್ರ. ಹಾಗೆ ಕೈಕಾಲು ಮುಖ ತೊಳ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಹತ್ರನೇ ನಾವು ಪೂಜೆ ಸಾಮಾನು ತೊಗೊಂಡು ಅಲ್ಲೇ ಸ್ಲಿಪ್ಪರ್ ಬಿಟ್ಟು ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು. ನಾವು ಹೋಗಿ ಸಂಡೇ ಜನ ತುಂಬಾ ಇದ್ದರು. ನಾವು ದರ್ಶನ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 1.5 ಅವರ್ ಆಯಿತು. ನಾವು ಮುಗಿಸ್ಕೊಂಡು ಬರೋಷ್ಟರಲ್ಲಿ 1.5 ಅವರ್ ಆಯಿತು. ನಾವು ಮತ್ತೆ ನಂಜನಗೂಡಿಂದ ಮೈಸೂರು ರಿಟರ್ನ್ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ನಾವು ಮತ್ತೆ ಮೈಸೂರು ರೀಚ್ ಆದ್ವಿ. ನಾವು ಟಿಫನು ಸಹ ಮಾಡಿರಲಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ಮತ್ತೆ ಮೈಸೂರು ಸಿಟಿ ಸ್ಟಾಪಿಂದ ಟ್ರೈನಲ್ಲಿ ಹೋಗೋಣ ಅಂತ ರೈಲ್ವೆ ಸ್ಟೇಷನ್ಗೆ ಆಟೋಲ್ಲಿ ಹೋಗ್ತಾ ಇದ್ದೀವಿ. ನಾವು ಬಂದು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ನಾವು ರೈಲ್ವೆ ಸ್ಟೇಷನ್ ಬರೋಷ್ಟರಲ್ಲಿ ಆಲ್ರೆಡಿ ಟ್ರೈನ್ ಸಹ ಬಂದಿತ್ತು. ಹಾಗೆ ಬೇಗ ಟಿಕೆಟ್ ತೊಗೊಂಡು ಬಂದು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಾವು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ 8:30 ಆಗಿತ್ತು. ಸೊ ನೀವು ನೋಡ್ತಿರ್ಬೋದು, ನಾವು ಬ್ಯಾಂಗ್ಳೂರಿಂದ ಮತ್ತೆ KSRTC ಬಸ್ ಸ್ಟಾಪ್ಗೆ ಹೋಗಿ ಮತ್ತೆ ಅಲ್ಲಿಂದ ನೆಲಮಂಗಲ ಬಸ್ಗೆ ಹೋಗಿ ನಾವು ಮನೆಗೆ ಹೋಗೋಷ್ಟರಲ್ಲಿ 10 o'clock ಆಗಿತ್ತು. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ದಯವಿಟ್ಟು ಲೈಕ್ ಮಾಡಿ.